ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಶುಭ ದಿನ. ಟೇಸ್ಟಿ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಟೊಮೆಟೊನ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇಷ್ಟೇ, ನಾನೇನು ಜಾಸ್ತಿ ಹಾಕ್ತಾಯಿಲ್ಲ. ಇದಕ್ಕೇನು ಮಸಾಲೆ ಇಷ್ಟೇ. ಚೆನ್ನಾಗಿ ಹದವಾಗಿ ಬೇಯಿಸ್ಕೊಳ್ಳಿ. ಇದಾದಮೇಲೆ ಸ್ವಲ್ಪ ಕಾಳನ್ನ ಈಗ ಬೇಯಕ್ಕಿಡಬೇಕು. ಈ ಕಡೆ ಒಂದು ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡಿದ್ದೀನಿ ನೋಡಿ. ಹಲಸಿನಕಾಯಿ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಕಾಳಿನ ಜೊತೆಗೆ ಹಾಕಿ 3 ವಿಷಲ್ ಮಾಡಿ. ಈ ಕಡೆ ಮಿಕ್ಸಿಗೆ ಖಾರದ ಪುಡಿ ಹಾಕಿದ್ದೀನಿ, ಸಾಂಬಾರು ಪುಡಿ ಎಲ್ಲ ರೆಡಿ ಆಗ್ತಾಯಿದೆ ಒನ್ ಬೈ ಒನ್. ಈಗ ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಟೊಮೆಟೊ ಆ್ಯಡ್ ಮಾಡಿ ಚೆನ್ನಾಗಿ ಹುರಿರಿ. ಇದೇ ಫ್ಲೇಮಲ್ಲಿ, ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಇದೇ ರೀತಿಯಲ್ಲಿ ಹುರ್ಕೊಳ್ಳಿ. ಹಲಸಿನಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಟೇಸ್ಟೇ ಚೆನ್ನಾಗಿರುತ್ತೆ. ಅದರಲ್ಲಿ ಬೇರೆ ಬೇರೆ ಡಿಶಸ್ ಎಲ್ಲ ಮಾಡ್ತಾರೆ ನೋಡಿ. ಫೈನಲಿ 3 ವಿಷಲ್ ಆದಮೇಲೆ ಈ ಥರ ಬೆಂದಿದೆ ನೋಡಿ, ಸಾಫ್ಟಾಗಿದೆ. ಮುಟ್ಟಿದ್ರೆ ಪೀಸ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಫೈನಲಿ ಯಾವ ರೀತಿ ಬಂದಿದೆ ಅಂತ. ನೆಕ್ಸ್ಟು ಇದು ಚೆನ್ನಾಗಿ ಹುರ್ಕೊಳ್ಳಿ. ಹಸಿ ವಾಸನೆ ಹೋಗಬೇಕು, ಈರುಳ್ಳಿ ಅಲ್ಲಿ ಗಂಟ ಹುರ್ಕೊಬೇಕು ನೋಡಿ. ಇದೇ ಥರ ಸೇಮ್ ಪ್ರೊಸೀಜರಲ್ಲೇ ಹುರ್ಕೊಳ್ಳಿ. ಸ್ವಲ್ಪ ಬೇಕಾದ್ರೆ ನೀರು ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಅಷ್ಟೇ ನೋಡಿ. ಇದೇ ಪ್ರೊಸೀಜರ್ ಸೇಮ್ ಹಾಗೆ ಹುರಿದು ಇದು. ನಾನು ರಾತ್ರಿ ಕಡಲೆಕಾಳು, ಅಲಸಂದೆ ಕಾಳು, ಬೇಕಾದ್ರೆ ತೊಗರಿ ಕಾಳು ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊಂಡು ನೆನೆಸ್ಕೊಬೋದು. ಅಷ್ಟನ್ನ ನೆನೆಸಿದ್ದೆ ನೋಡಿ. ಈಗ ಮಸಾಲೆ ಆ್ಯಡ್ ಮಾಡಿದ್ದೀನಿ. ಮಸಾಲೆ ಅಂದರೆ ಯಾವಾಗಲೇ ತೋರಿಸ್ತೀನಿ ಅಷ್ಟೇ, ಇನ್ನೇನು ಜಾಸ್ತಿ ಏನು ಆ್ಯಡ್ ಮಾಡಿಲ್ಲ ನಾನು. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ, ಬೇಯಿಸ್ಕೊಳ್ಳಿ. ನೆಕ್ಸ್ಟ್ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ನೀರು ಆಲ್ರೆಡಿ ನಾವು ಬೇಯಿಸಿರ್ತೀವಲ್ಲ, ಅದರಲ್ಲೇ ಇರುತ್ತಲ್ವ ನೀರು, ಹಂಗಾಗಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿ ಗಂಟ ಬೇಯಿಸ್ಕೊಳ್ಳಿ. ಇಷ್ಟೇ ಕನ್ಸಿಸ್ಟೆನ್ಸಿ ನೋಡಿ. ಇದಕ್ಕೇನು ಹಾಕಿಲ್ಲ ಅಂದರೆ ಗ್ರೇವಿ ಆಗುತ್ತೆ. ಅದನ್ನೆಲ್ಲ ಮಿಶ್ರಣ ಹಾಕಿದ್ರೆ ಸಾಂಬಾರು ಆಗುತ್ತೆ, ಅಷ್ಟೇ ಡಿಫ್ರೆನ್ಸ್. 2 in 1 ಥರ ನೋಡಿ. ಚೆನ್ನಾಗಿ ಕುದೀತಾ ಇದೆ, ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಚೆನ್ನಾಗಿ ಕುದೀತೀವಿ ನೋಡಿ. ಕುದಿದ್ಮೇಲೆ ಒಂದು ಸ್ವಲ್ಪ ಒಂದು ಹಾಫ್ ಸ್ಪೂನ್, 1 ಸ್ಪೂನಷ್ಟು ಉಪ್ಪು ಹಾಕಬೇಕು. ಇಷ್ಟೇ, ಚೆನ್ನಾಗಿ ಕುದೀಲಿ. ಕುದ್ಮೇಲೆ ಇದಕ್ಕೆ ಆ್ಯಡ್ ಮಾಡಬೇಕಲ್ಲ, ಅದೇ ಬೇಯಿಸಿರೋಂಥ ಮಿಶ್ರಣನ ನಾನು ಈಗೊಂದು ಸ್ವಲ್ಪ ಹೊತ್ತು ಅದು ಹಬೆ ಹೋಗಲಿ, ಅಲ್ಲಿ ಗಂಟ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಈಗ ಆ್ಯಡ್ ಮಾಡ್ತೀವಿ ಇದಕ್ಕೀಗ ನೀರು ಆ್ಯಡ್ ಮಾಡಿದ್ಮೇಲೆ ನೋಡಿ ಏನೇನು ಕಾಳು ಹಾಕಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇಷ್ಟೇ ಕಾಳು ಆ್ಯಡ್ ಮಾಡಿರೋದು ನಾನು. ಆ್ಯಡ್ ಮಾಡಿದ್ದೀನಿ. ಇದೇ ಪ್ರೊಸೀಜರ್ ನೀವು ಮಾಡ್ಕೊಳ್ಳಿ. ಇನ್ನು ನಿಮಗೆ ಯಾವ ಥರ ಐಡಿಯಾ ಇರುತ್ತೆ ನೋಡಿ. ಫೈನಲಿ ಯಾವ ರೀತಿ ಬಂದಿದೆ ಅಂತ ಇದೇ ಪ್ರೊಸೀಜರಲ್ಲೇ ಮಾಡಿಕೊಂಡೆ. ಸ್ವಲ್ಪ ಮಿಕ್ಕಷ್ಟೇ. ಇವತ್ತು ಫುಲ್ಲು ಖಾಲಿ ಆಯಿತು. ಜೊತೆಗೆ ಈ ಕಡೆ ಮಜ್ಜಿಗೆಗೆ ರೆಡಿ ಮಾಡ್ಕೊತಾ ಇದ್ದೀರಿ. ಓಂಕಾಳು ಹಾಕ್ತೀನಿ, ನೀವೇನು ಹಾಕ್ತೀರಾ? ನಾನು ಓಂಕಾಳು ಹಾಕಿ ಮಜ್ಜಿಗೆ ರೆಡಿ ಮಾಡ್ಕೊಂಡೆ, ಡೈಜೆಷನ್ಗೆ ಒಳ್ಳೇದಲ್ವ. ಫೈನಲಿ ನೋಡಿ ಯಾವ ರೀತಿ ರೆಡಿಯಾಗಿದೆ.
ಥ್ಯಾಂಕ್ ಯು, ಧನ್ಯವಾದಗಳು, ಶುಭ ದಿನ.